ಪರವಾಗಿಲ್ಲ, ಎಷ್ಟರ ಬೇಸರ ಮಾಡ್ಕೊ, ನಾ ನಿನ್ಗೆ ಯಾಕಂತ ಕೇಳುದಿಲ್ಲ. ಕೆಲ್ಸದವ ನನಗೊಳಗೆ. ಅವ ಸೈಕಲ್ ಕೊಡಿಸ್ರವ, ಎಲ್ಲ ನನ್ನ ಫ್ರೆಂಡ್ಸ್ ಕಡೆ ಸೈಕಲ್ ಐತಿ, ನನ್ನ ಕಡೆ ಸೈಕಲೇ ಇಲ್ಲ. ಅವ ಒಂದೊಂದು ಸೈಕಲ್ ಕೊಡಿಸ್ರೆ ಎಲ್ಲರ ಕಡೆ ಸೈಕಲ್ ಐತಿ, ನನ್ನ ಕಡೆ ಸೈಕಲ್ ಇಲ್ಲ. ಎಲ್ಲರ ಕಡೆ ಸೈಕಲ್ ಐತಿ, ಯಾರ ಕಡೆ ಐತಿ? ಮೊನ್ನೆ ಅವಿನಾಶ ಸೈಕಲ್ ತಗೊಂಡನ, ಗೊತ್ತನ? ಅವ್ರ ಅಪ್ಪ ಸೈಕಲ್ ಕೊಡ್ಸ್ಯಾನ, ನೀವೇನ್ ಕೊಡ್ಸಿರಿ? ಮೊನ್ನೆ ಅದ ಅವಿನಾಶಕ್ಕೆ ಸೈಕಲ್ ಯಾಕೆ ಕೊಡ್ಸ್ಯಾನ ಅವ್ರ ಅಪ್ಪ ಗೊತ್ತನ? ಸಾಲಾಗ ಚಲೋ ಮಾರ್ಕಸ್ ತೆಗೆದು ಫಸ್ಟ್ ಕ್ಲಾಸ್ ಬಂದಾನ ಅಂತೇಳಿ ಕೊಡ್ಸ್ಯಾನ. ನೀ ಎಲ್ಲಿ ತೆಗ್ದು ಯಾರು ಕಟ್ಬೇಡಿ, ನೀ ಪಾಸ್ ಆಗದ ವಜ್ಜಿ, ಇನ್ನು ಫಸ್ಟ್ ಕ್ಲಾಸ್ ನಿನ್ನ ಮಸಡಿಗೆ ಎಲ್ಲಿ ಬರ್ಬೇಕು? ನೀನು ಪಾಸ್ ಆಗಲ್ಲ ಫಸ್ಟ್ ಕ್ಲಾಸ್ನಾಗ, ಸೈಕಲ್ ಯಾಕೆ ನಿನಗೊಂದು ದೊಡ್ಡ ಬೈಕ ಕೊಡಿಸ್ತೀನಿ. ಇಲ್ಲ ನೀ ಕೊಸ ಕೊಸ ಹಚ್ಬೇಡ. ನೋಡ ಶಾಂತಕ ಇವನ್ ಹಠ ಹೆಂಗೈತಿ. ಆತಪ್ಪ ನಿಮ್ಮ ಅಪ್ಪನ ಕೇಳ್ಕೊ, ಕೊಡ್ಸಿದ್ರ ತಗೋ. ಅಲ್ಲಪ್ಪ, ಇರೋ ರೊಕ್ಕದಾಗ ಬರೋ ರೊಕ್ಕದಾಗ ಇರು ಸಾಲ ಹರ್ಕೊಂಡ್ರೆ ರಗಡ ಆಗೈತಿ, ಕಂಡಬಟ್ಟಿ ಸಾಲ ಆಗೈತಿ ಮೈ ಮ್ಯಾಗ. ಅಷ್ಟು ಸಾಲ ಹರ್ಕೋಬೇಕು, ಅದೆಲ್ಲ ಬಿಟ್ಟು ನೀನು ಸೈಕಲ್ ಕೊಡ್ಸ್ಕೊಂತ ಕುಂದ್ರನ ರೊಕ್ಕ ಇಲ್ಲಪ್ಪ. ಸುಮ್ಮನೆ ಕಿರಿಕಿರಿ ಮಾಡಕೋಬೇಡ ನೋಡು. ಹಂಗ್ಯಾಕ್ ಮಾಡ್ತೀಯ ಪಾಪ? ಇಲ್ಲ ಅಂತಾಳ ಬಿಡು, ಹೋಲಿ ಬಾರ ಶಾಂತಕ ಕುಂದ್ರ ಬಾ. ಇವ್ಕರ್ ಹಂಗ ಇದ್ದಿದ್ದ ತಿಂಡಿ, ಅಪ್ಪನ್ ತಪ್ಪತ್ಲೆ ಮಗಂದು, ಮಗನ್ ತಪ್ಪತ್ಲೆ ಅಪ್ಪಂದು ಇಟ್ಟಿರನಿ ಇಲ್ಲಿ ಠೇಕ. ಕ್ಯಾರ ತಗೊಳ್ಳೇನು ಹೊಕ್ಕಿ ಆಡಕ ಹೊರಗ ಊರ್ ಬಾಡೆ. ನಿನ್ನೆ ಟೀಚರ್ ಕರೋದು ಬಾಯಾಗ ಇಟ್ಟಾಳ, ವಾ ನಮ್ನಿ ಬೇದಾಳ ಟೀಚರ್. ಓದಾಕ್ ಬರೆಯಕ್ ಬುದ್ಧಿಲ್ರಿ ಇವ್, ಏನಿಲ್ಲ ಇದು ಹೆಂಗ್ ಇಂಗ್ಲೀಷ್ ಮೀಡಿಯಂ ಸೇರ್ತಿದ ಅಂತೇಳಿ ಬಾಯಿಗೆ ಬಂದಂಗೆ ಬೇದಾಳ. ಹಾಸ್ಟೆಲಿಗೆ ಹಾಕ್ತಂತರಿ ಯಾಲ್ ಕಟ್ಬೇಡ ಅಂತ ಭಾಳ ಆಗೈತಿ ಯಾಕ ಇವಂದು. ಇವ್ರ ಅಪ್ಪ ಬರ್ಲಿ ಏನು, ನಾನು ಹೋಗ್ಲಿ ಬಿಡ ಅಂತ ಸುಮ್ಮನೆ ಇದ್ರೆ ಮತ್ತೆ ಈಗ ನೋಡಿ ಈಗ ಈ ಸೈಕಲ್ ಬೇಕತ್ತಿ ಇವ್ ಮಕ್ಕಳಾಗಿ ಇಟ್ಕೊಳಕ ಅಂತ ತಗೊಂಡು ಏನು ಮಕ್ಕಳಾಗಿ ನೀರು ಬಿಡ್ಕೊಂತಿ. ಅಯ್ಯಯ್ಯ, ಒಂದೇ ಒಂದು ಆಸೆ ಪಟ್ಟಿರ್ತೇವಪ್ಪ ನಾವು, ನೀ ಮಾರ್ಕಸ್ ತೆಗಿಯಂಗಿಲ್ಲ. ನೀ ಅಂತ ಮಗ ಮಗ ಅನ್ನೀನ ನೀ ಮತ್ತೆ ನನ್ನ ಬಾಯಿಗೆ ಬರ್ತತ್ ನನಗೆ ಊರು ಬಡ್ಯಾನ್ ಮಗ ನೀನು. ಬಡ್ಯಾನ್ ಮಗ ಅಂದಲ್ಲ, ಅಪ್ಪ ಬರ್ಲಿ ಹೇಳೋಗ ಹೇಳ. ನಾನು ನೀ ಏನೇನು ಮಾಡಿ ಅಂತ ಹೇಳ್ತೀನಿ. ಈ ಸೈಕಲ್ ನಾ ಕೊಡ್ಸುದಿಲ್ಲ. ಎದಕ್ಕೆ ಅದನ್ನ ತಗೊಂಡೋಗಿ ಗೆವ್ ಅಂತ ಎತ್ತಾಗಾರ ಹೋಗಿ ಅವಂಗಾರ ಹೇಟಿ ಬೀಳಾಕನ ಗೇರ್ ಸೈಕಲ್ ಅಂತ ಇವಂಗ ಗೊತ್ತಾಯ್ತೇಳಿ. ನೀವೇನು ಮಾಡ್ತೀರಿ ಅಂತೇಳಿ ಆ ಕೆರಿ ದಾರಿ ಮ್ಯಾಗ ಒಂದು ಗಾಲಿ ಮ್ಯಾಕೆ ಎಬಿಸಿ ಒಂದು ಗಾಲಿ ನೆಲಕ್ಕೆ ಹಚ್ಚಿ ತೆರೆಸಿ ಹಂಗ ಒಂದು ಅಳತಿ ಏನು ದೊಡ್ಡ ಟೇಲ್ ಮಾಡ್ಕೊಂಡು ಹೊಡಿತಿರ್ತೀರಿ. ಬೇಕಾಗಿಲ್ಲ, ಕೊಡುದಿಲ್ಲ ನಾನು. ಎತ್ತಾಗಾರ ಹೋಗಿ ಹಾಕೊಂಡು ಬಿದ್ದು ಹಿಂದಾಗಡೆ ಕಾಲಿಗೆ ಮುರ್ಕೊಂಡು ಅದೊಂದು ನಮ್ಮ ತಲೆಗೆ ತಂದು ಇಡ್ಬೇಕಲ್ಲ. ಕೊಡುದಿಲ್ಲಪ್ಪ, ಏನಾರ ಮಾಡ್ಕೊ ಹೋಗು. ಇಲ್ಲವ ಹಂಗೆ ಮಾಡಂಗಿಲ್ಲ, ಚಲೋ ಹೊಡಿತೇವೆ, ದಿನ ಸಾಲಿಗೆ ಹೋಗಿ ಬರೋದು ಬೇಕು. ಏನು ಹಂಗ 20-25 ಕಿಲೋಮೀಟ್ರ್ ಐತಿ ಸಾಲಿ, ಎಡು ಬಿದ್ರೆ ಸಾಲಿ. ಇವಂಗ ಸೈಕಲ್ ಬೇಕಂತ ಸೈಕಲ್ ಬೇಕಾಗಿಲ್ಲಪ್ಪ. ನಾ ಕೊಡ್ಸುದಿಲ್ಲ, ನಿಮ್ಮ ಅಪ್ಪ ಕೊಡ್ಸಾಕತ್ರ ಕೊಡಿಸ್ಬೇಡ ಅಂತೇಳಿ ಹೇಳ್ತೇನೆ ನಾನು. ಇಂಥ ನಾಟಕ ಎಲ್ಲ ನನ್ನಂತೆಲ್ಲ ಹಚ್ಬೇಡ ನೀನು. ಏನು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಿ ಚಲೋ ಆತ. ಕೊಡ್ಸಂಗಿಲ್ಲ, ನಾ ಊಟ ಮಾಡಂಗಿಲ್ಲ. ಹೋಗ ಬಿಟ್ಟಿ ಹೊಟ್ಟೆ ಕಿಸ್ತಿನ ತಾನ ಬಂದು ತಿಂತಿ, ಊಟ ಮಾಡೋದಿಲ್ಲ ಅಂತ ಯಾರಿಗಾರ ಎದುರು ಕೇಳ್ತೀಯನ? ಏನು ನನ್ನ ಉಪ್ಕಾರ ಕುಂತೀಯನ? ಹೋಗಿ ಉಣ್ಲಿಲ್ಲ ಅಂದ್ರೆ ಉಣ್ಲಿಲ್ಲ, ಬರ್ತೀನಿ ನಾನು ನಾಯಿಗತೆ. ಈಗ ಆಬೇಲೆ ಹೊಟ್ಟೆ ಹಸ್ತೀನಿ ಅನ್ಕೊಂತ. ಏನು ಹಠ ಹಿಡಿತವ ಇವಾಗಿನ ಹುಡುಗರು ಅಂತ ನಾನು. ನಾವು ನಮ್ಮ ಅಪ್ಪ ನಮ್ಮನಂತಲ್ಲಿ ಏನಾರ ಕೇಳಾಕ ಹೆದರಿ ನಡಿಗೆ ನೀರು ಹಾಕಿದ್ವಿ. ಏನೋ ಯಾವ್ದಾರ ಒಂದು 4 8 ಕೇಳ್ಬೇಕಂದ್ರೆ ಭಾಳ ನೋಡು. ಇವು ಈಗಿನ ಮಕ್ಕಳು ಮಾತೆತ್ತಿದ್ರೆ 100 500 1000 ಇಂಥ ಸೈಕಲ್ ಕೊಡ್ಸ, ಬೈಕ್ ಕೊಡ್ಸ, ಮೊಬೈಲ್ ಕೊಡ್ಸ, ಇದಾಗೈತೆ ನೋಡುವ ಈಗಿನ ಹುಡುಗರದಾರ. ಏನಂತ ಹೇಗಿರ್ಜಿ ಇದಕ್ಕೆ ಕಲಿಗಾಲ. ಶಾಂತಕ್ಕ ಏನು ಮಾಡ್ತಿ ಹೇಳು ಕುಂದ್ರ ಅಂದಂಗೆ. ಶಾಂತಕ್ಕ ನಿನ್ನೇನ ಇವ್ರು ಪಾಟೀಲ್ ಅಣ್ಣಾರು ಪಾರ್ವತಕ್ಕರು ಎಲ್ಲರೂ ಬಂದಿದ್ರಂತೆ. ನಂಗೆ ಬರೋಕೆ ಆಗ್ಲಿಲ್ಲವ ಮನೆ ಕಡೆ. ಬರ್ಬೇಕಂದೆ ಒಂದ್ಸಲ, ಮತ್ತು ನೀವು ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತೀರಿ, ಬರ್ಲೇವು ಬ್ಯಾಡು ಅಂತಂದೇಳೆ ಒಂದ್ಸಲ ಅನ್ಕೊಂಡೆ. ಇನ್ನೊಂದ್ಸಲ ರೇಷನ್ ಒಂದು ಕೊಡಕತ್ತಿದ್ನಲ್ಲ, ಆ ರೇಷನ್ ತರಕೊಂತ ಹೋಗಿದ್ನಿ. ಮತ್ತು ಅಲ್ಲೇ ಪಾಳ್ಯಕ್ಕೆ ಹಚ್ಚಿ ಸುಮಾರು ಹೊತ್ತಾತು. ಹೌದಾ, ಈ ಸಲ ರೇಷನ್ ನಮ್ಮ ಮನೆಯಾರ ತಂದಾರವ, ನಾನು ಹೋಗಿಲ್ಲ. ಹಂಗಾಗಿ ಅಲ್ಲೇ ಅಂಗಡಿ ಬಾಗಲಾಗಸೆ ಬರತ್ತಿದ್ರಂತೆ. ಕೊಡಕತ್ತ ನನ್ನ ಗುಡ್ಲೆ ಬಡ ಬಡ ಚೀಲ ತೊಗೊಂಡೋಗಿ ಬಡ ಬಡ ತಂದುಬಿಟ್ಟಾರ. ನಾನು ಹೋದ್ರೆ ನೀನು ಕರಿತಿದ್ದೆ. ಇರ್ಲಿ ಬಿಡ ಶಾಂತಕ್ಕ. ಅಂದಂಗೆ ಎದಕ್ಕೆ ಬಂದಿದ್ರ ಅಂತ ಅಷ್ಟೇ ಗೊತ್ತು, ಎದಕ್ಕೆ ಏನಂತ ಗೊತ್ತಾಗಲಿಲ್ಲ. ಇವು ಪಾಪ ಮನುಷ್ಯಾಗ ಸರ್ ಪುಣ್ಣಾಗಿ ಸ್ವಲ್ಪ ತ್ರಾಸಾಗಿತ್ತ, ಬರ್ಸ್ಕೊಂಡು ಹೋಗಕ್ಕೆ ಬಂದಿದ್ರು. ಅಯ್ಯಯ್ಯಯ್ಯ ಶಾಂತಕ್ಕ ಪಾಪ, ಇಂಥ ಹೊತ್ತೆ ಮಾತಾಡ್ಸ್ಲಿಲ್ಲ ನೋಡ ನಾನು. ಇರ್ಲಿ ಬಿಡ, ಮತ್ತೆ ಮುನ್ನ ಅವ್ರು ಬರ್ತಾರ, ಅವ್ರು ಬಂದ್ರಂದ್ರೆ ಫೋನ್ ಹಚ್ತೇನಂತ ಬಂದು ಮಾತಾಡ್ಸು. ಹೌದನ, ಚಲೋ ಆತ್ ಬಿಡಂಗ. 3 ವಾರ ಇರ್ತದಲ್ಲ, ಮೊನ್ನೆ ಹಂಗಾರೆ ಬರ್ಸಿದ್ರಾತು. ಅಂದಂಗೆ ಗಿರ್ಜಿ ಅಡಿಗಿಲೆ ನನಗೆ ಬೇಸರ ಆದಂಗತ್ತಾನ. ಮತ್ತಿಲ್ಲ ಕೆಲಸನೂ ಕಡಿಮೆ ಯಾಕೆ. ಮತ್ತೆ ನಮ್ಮ ಲಕ್ಷ್ಮೀನೂ ಒಂಚೂರು ಎದ್ದೇನ ಕೆಲಸ ಮಾಡಿಕೊಟ್ಟು ಆಕಿನೂ ಕಾಲೇಜಿಗೆ ಹೋಗ್ಲವ. ಈಗ ಭಾರಿ ಜೋರು ನಡೆದತ್ತವ ಆಕಿದು, ಓದೋದು ಬರೆಯೋದೆಲ್ಲ. ಆಕಿನೂ ಅಲ್ಲಿ ಹೋದ್ಲ, ಮತ್ತೇನು ಮಾಡ್ಬೇಕು. ಹೋಗ್ಬೇಕು ಕೂತಿ ಕಡೆ ಬಂದು ಮನ್ಯಾಗ ಕುಂತ್ರ ಒಂದೈತಿ ನಿದ್ದೆ ಬಂದಂಗತ್ತವ. ಅದ್ರಾಗ TV ಡಿಸ್ಕೊಂದು ಖಾಲಿ ಆಗೈತೆ, ಅದನ್ನ ಹಾಕ್ಸೇ ಇಲ್ಲ. ನಾನು ಹೋಲ್ಬಿಡಿ ಅದಕ್ಕೆ ಬೇಕತ್ತಾಗ ನಾ ಮತ್ತಿದ್ರೆ ಒಟ್ಟು ನೋಡ್ಕೊಂಡು ಕುಂದಿರ್ತಿದ್ಲ. ಅದಕ್ಕೆ ನಾರ ನೋಡೋದು ಅಟ್ರಾಗೈತೆಪ್ಪ ಮನೆ ಕೆಲಸ ಸುಳ್ಳು. ಅದಕ್ಕೆ ಮತ್ತೊಂದು 1500 ರೂಪಾಯಿ ಬಡಿಬೇಕು. ಬೇಡ ಹಾಕಿಸ್ಬೇಡ ಅಂತ ಹೇಳೀನಿ, ಹಾಗಾಗಿ ಅವರು ಹಾಕ್ಸಿಲ್ಲ. ಹೌದಾ, ಹೊಲ್ಬಿಡ ಶಾಂತಕ್ಕ ನಮ್ಮ ಮನ್ಯಾಗ ಐತೆ ನೋಡ್ತೀಯನ. TV ನೋಡಕ್ಕೆ ಹೊಲ್ಬಿಡ ಗಿರ್ಜಿ. ಅಂತಂಗೆ ಸಾಲ ಇನ್ನೂ ಮುಟ್ಟಿಲ್ಲನ ಗಿರ್ಜಿ.
ಸಾಲ ಪೂರ್ತಿ ಮುಟ್ಟಿಲ್ಲ ಶಾಂತಕ್ಕ, ಇನ್ನೂ ಅರ್ಧದ ಮ್ಯಾಗ ಕೊಡ್ಬೇಕಯ್ಯವ. ಅವ ಅಮಾಸಿದು ಒಮ್ಮೆ 50 ಇಸ್ಕೊಂಡಿದ್ವಿ, ಒಮ್ಮೆ ಒಂದು 20 ಇಸ್ಕೊಂಡಿದ್ವಿ. ಅದಕ್ಕೆ ಬಡ್ಡಿ ಅದು ಕೂಡಿ ಎಲ್ಲ ಕೂಡಿ ಅಂದ್ರೆ ಒಂದು 80 ಕೊಡ್ಬೇಕು ಅವಂದು ಎಲ್ಲ ಕೂಡಿಸಿ. 80 ಅಂದ್ರೆ ಅದ್ರಾಗ 50 ಮನೆ ಸಂಘದ ತೆಗಿಸಿ ಕೊಟ್ಟಾನಿ, ಇನ್ನೂ ಉಳ್ದಿದ್ದು ಕೊಡ್ಬೇಕು. ಯಾವಾಗ ಕತೆ ಗೊತ್ತಿಲ್ಲ ಶಾಂತಕ್ಕ. ಅದ್ರಾಗ ಈ ಹುಡುಗನ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಾನ ಅಂತೇಳಿ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚೇನಿ, ಗೊತ್ತನು? ಅದ್ರದ್ದು ರೊಕ್ಕ ತಲೆ ಮ್ಯಾಗ ಐತಿ. ಹೌದಾ? ಫೀಜ್ ಎಷ್ಟು? ಫೀಜು 22,000 ಇವಂದು, ಗೊತ್ತನು? ಅಲ್ಲೇ ಬೆನಕ ವಿದ್ಯಾಮಂದಿರ ಅಂತ ಅಲ್ಲಿ ಹಚ್ಚೇನಿ. ಹೌದಾ? ಚಲೋ ಬಿಡುವ. 22,000 ಅಂದ್ರೆ ಏನು ಕಡಿಮೆ ಆಯ್ತಾ? ನೋಡುವ, ಏನೇ ಇವ ಮಕ್ಕಳದು ಓದಿಸೋದು ರೊಕ್ಕ ಇತಿಮಿಕ್ಕಿ ಹೊಂಟತ್ ಬಿಡು. ಏನು ಮಾಡೋದ ಶಾಂತಕ್ಕ, ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚೇನೆ. ಈ ಬಡ್ಯಾನ ಮಗ ಇಂಗ್ಲೀಷ್ನಾಗ ಓದ್ದು ಕುಚ್ಚು ಇಲ್ಲ ಅಂತೇಳಿ ಈ ಬಡ್ಯಾಗಳು ನಟ್ಟ ಕಲಿಲಾರ್ದ ಈಗ ನೋಡಿ ಅವನ ಸೈಕಲ್ ತೊಗೊಂಡಾನಂತೆ, ಇವ್ನು ಸೈಕಲ್ ಬೇಕಾಗೈತಿ. ಅವ ನಾಳೆ ಇನ್ನೊಂದು ತೊಗೊಂತಾನೆ, ಇವ್ಗೆ ಇನ್ನೊಂದು ಬೇಕಾಕತ್ತೆ. ಹಿಂಗೆ ಮಾಡಾಕತ್ತು ಅಂದ್ರೆ ಇವೇನು ಕಲ್ತು ಬರ್ಲಿ ಬೀಳೋದು? ಹೌದಾ? ನೋಡ್ತಾನೆ ಇದೊಂದು ವರ್ಷ ಚಂದ ಕಲ್ತ್ನು, ಚಲೋ ಆತ. ಇಲ್ಲ ಆತ ಮುಂದೆ ವರ್ಷ ಅದ ಗೌರ್ಮೆಂಟ್ ಸಾಲ ಐತಲ್ಲ, ಅಲ್ಲಿ ಹೋಗಿತ್ತೆ. ನೀ ಎಲ್ಲಿ ಕಲ್ತು ಏನು ಉದ್ದಾರ ಆಗ್ಬೇಕಾಗೈತಿ, ಇಲ್ಲೇ ಓದ ಬಡೆ ಅಂತೇಳಿ ಏನು ಅಲ್ಲೇ ಕಲಿವಲ್ಲಕ್ಕ. ನೋಡು ಶ್ರೀಕಾಂತ, ಈ ಸಲ ಮುಂದಿನ ವಾರ ಬರ್ಸಕ್ಕೆ ನಮ್ಮೂರಿಗೆ ಬರ್ಬೇಕು ನೀನು. ಅಲ್ಲಾತಿಗೆ ಮೈಯಲ್ಲಿ ಬರ್ಸಿದ್ರೆ ಏನು ಆರಾಮಾಗದು ಮುಖ್ಯ. ನಿಮ್ಮೂರಿಗೆ ಭಾರಿ ದೂರ ಕತ್ರಿ, ಕುತ್ಕೊಂಡು ಅಷ್ಟು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ. ಹೇಳು, ನನ್ನ ಸಸಿ ಊರಾಗೆ ಬರ್ಸ್ಬೇಕು ನಾನು ಅಂತ ಹೇಳು. ಅಯ್ಯೋ ಅತಿ, ಬರೇ ಜಗಳ ತಕ್ಕೋತಾಗ ಸುಮ್ಮನೆ ಈಗ ಹೋಗ್ಲ ತಗ. ಎಲ್ಲಿ ಬರ್ಸಿದ್ರಿ ಏನು, ಎಲ್ಲಿ ಏನು ಮಾಡಿದ್ರಿ, ಏನಾಗಬೇಕಾಗೈತಿ ತಗ. ಈಗ ಪಾರ್ವತಿಯವ್ರ ಊರಾಗ ಬರ್ಸೈತಿ, ಊರು ಯಾರ್ದಾದ್ರೇನು ಅಪ್ಪಗೆ ಆರಾಮಾಗದು ಮುಖ್ಯ. ಅಪ್ಪಗೆ ಹೋಗಿ ಬರಕ್ಕೆ ಸನೇಪ ಆಗ್ಬೇಕಷ್ಟೇ. ಕುಂತ ಅಷ್ಟು ದೂರ ಜರ್ನಿ ಮಾಡೋಕ್ಕಾಗಲ್ಲ ಈಗ ಅಪ್ಪಗೆ. ಸುಮ್ಮನೆ ಪಾರ್ವತಿ ಮನೆಗೆ ಅಲ್ಲೇ ಕರ್ಕೊಂಡು ಹೋಗಿ ಅಲ್ಲೇ ಬರ್ಸ್ಕೊಂಡು ಕರ್ಕೊಂಬರ್ತೀವಿ. ಸುಮ್ಮನೆ ಈಗ ನಿಮ್ಮ ಊರಿಗೆ ಬರೋದಂದ್ರೆ ಸ್ವಲ್ಪ ದೂರ ಆಕತ್ತಾನೆ. ಅದು ಅಲ್ಲದೆ ಈಗ ಒಂದು ವಾರ ಯಾರು ಬರ್ದಾರೋ 2 ವಾರನೂ ಅವರೇ ಬರೆದ್ರೆ ಚಲೋ ಅಂತೇನೆ ನಾನು. ಸುಮ್ಮನೆ ರೀ, ಒಟ ಹಚ್ಬಿಡ. ಬಂದಪ್ಪ ಇವ ಅತ್ತೇನದು ಇದು ಇಲ್ದಂಗೆ ಮಾತಾಡಕ. ಮಾತಾಡು ಏನು ಮಾಡೋಕ್ಕಾಕತಿ? ಮಾತಾಡ್ತೀರಪ್ಪ, ಮಾತಾಡ್ತೀರಿ. ನಿಮ್ಗೆ ಮತ್ತು ನಿಮಗೆಲ್ಲ ದೊಡ್ಡವರಾಗಿರಿ, ನೀವಾಗ ಮಾತಾಡ್ತೀರಿ. ಅಯ್ಯೋ ದೇವ್ರಿ, ಯಾಕತ್ತಿ ಒಟ ಅಂತಿ? ಒಟ ನಾನೇನಂದಿಲ್ಲ, ಒಟ ಅಂದೆ ಅಂತ. ಒಟ ಅಂದೆ, ಸುಮ್ ಕುಂದ್ರೆ ಅವ್ರ ಭಾಡೆ ಒಟ ಅಂತಾರಂತ. ಯಾರಂದಾರ ಒಟ ನಿನಗೆ? ಅವ ನಾನೊಂದು ಖುಷಿ ವಿಚಾರ ಹೇಳಕ್ಕಂತ ಬಂದೆ. ನಿಮ್ಮ ಮಾತನ್ನೇ ಮರ್ತೇ ಬಿಟ್ಟು ನೋಡು, ಪಾರ್ವತಿ ಪ್ರೆಗ್ನೆಂಟ್ ಅದಾಳ್ಬೇ. ಹೌದಾ? ಯಪ್ಪ, ಎಂಥ ಸಂತೋಷದ ವಿಚಾರ ಹೇಳಿದೆಪ್ಪ. ಯಪ್ಪ ಯವ್ವ ದೇವ್ರ, ನನಗರ ದೇವ್ರೆ, ಇದೇನಿಂತ ಸುದ್ದಿ ಕೇಳ್ತೇನೆ ಇಲ್ಲ ಅಂದಿದ್ದೆ ನೋಡು. ಅರವಿಂದ, ಚಲೋ ಆತಪ್ಪ, ಚಲೋ ಆತ. ಈ ಸಲ ಮಾತ್ರ ಭಾರಿ ಹುಷಾರು ನೋಡ್ಕೋಬೇಕು. ಇವತ್ತೇ ದವಾಖಾನಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಕೇಳ್ಕೊಂಡು ಮಾಡಿಸ್ಕೊಂಡು ಬರ್ರಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇಲ್ಲೋಡ ಒಟ್ಟ ಡಾಕ್ಟ್ರ್ ಹೇಳಿದ್ದನ್ನು ಮೀರ್ಬೇಡ್ರಿ. ಇದೆಲ್ಲದಕ್ಕೆ ಮುಖ್ಯ, ಆಕಿನ ತವ್ರ ಮನೆಗೆ ಕಳಿಸಾಕ ಹೋಗ್ಬೇಡಿ. ಈಗ ಏನ ಓದು ಬರ ಗೊತ್ತಿಲ್ಲ, ಏನಿಲ್ಲ, ಅವಕ್ಕ ಏನಾಗ್ತದೆ ಏನ ಅನ್ನೋದು ಇದು ಇಲ್ಲ. ಅದು ಅಲ್ಲದೆ ಅಲ್ಲಿ ಕಳಿಸ್ ಕುಂದ್ರಬೇಡ. ನೀನು ಹೇಳೋದು ಕೇಳ, ನಾನು ಮನ್ಯಾಗ ಇಲ್ಲೇ ಇಟ್ಕೋಕಿನ್ನ ಅಂದ್ರೆ ಒಂಚೂರು ಏನ ಅನ್ನತ್ಲೇ ದವಾಖಾನಿಗೆ ಕರ್ಕೊಂಡೋಕ್ಕಿ. ಮೊನ್ನೆ ಸಲ ನೋಡಿದೆ ಕರ್ಕೊಂಡು ಹೋಗ್ಲಾರ್ದೆ ಏನಾತಂತೇಳಿ. ಅದಕ್ಕೆ ಬೇಡ, ದಾರಿನೂ ಬರಬರಿ ಇಲ್ಲ. ಒಂದು 3-4 ತಿಂಗಳ ಮಟ್ಟ ಆಕಿನ ಮಾತ್ರ ತವ್ರ ಮನೆ ಮೆಟ್ಲ ಹತ್ತಿಸ್ಬೇಡ. ಆಮೇಲೆ ಏನಿದ್ರು ಸುದ್ದಿ ಬೇಕಾರೆ ಫೋನ್ ಹಚ್ಚಿ ಹೇಳ್ರಿ. ಆದರೆ ಯಾರ್ಯಾರು ಅಡುಗೆ ಕಟ್ಕೊಂಬರ್ತೇನೆ, ಅದನ್ನು ತರ್ತೇನೆ ಇದನ್ನು ತರ್ತೇನೆ ಅಂದರೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅದ ಅಲ್ಲಿ ಕಳಿಸಿದ್ದಕ್ಕೆ ಆಯ್ತು ಅಂತಲ್ಲ, ಇಲ್ಲೇ ಹೇಳಿದ್ರು ಡಾಕ್ಟ್ರು ಸ್ವಲ್ಪ ಬೇಬಿ ಪ್ರಾಬ್ಲಮ್ ಐತಿ ಅಂತೇಳಿ. ಇರಲಿ ಒಂದು 4 ತಿಂಗಳ ಮಟ್ಟ ಈಗ ಎಲ್ಲೂ ಜರ್ನಿನೇ ಮಾಡಿಸಲ್ಲ, ಕಳಿಸೋದು ಇಲ್ಲಿ ಆರಾಮ ಮನ್ಯಾಗ ಇಲ್ಲೇ ಇರ್ಲೋಳು. ಸುಮ್ಮನೆ ಯಾಕೆ ಅದೇನೋ ಅಂತಾರಲ್ಲ, ಕಾಯ್ಕೊಂಡ್ರೆ ಕೊಟ್ಟು ಹಂಗೆ ಮುರಿಯೋದಕ್ಕೆ ಅಂತೇಳಿ ಹೋದ್ಸಲ ಅಲ್ಲಿ ಹೋಗೋದಕ್ಕೆ ಹಂಗಾತು ಅಂತೇಳಿ ನಾವು ಅಂದ್ವಿ. ಏನಿತ್ತೋ ಏನೋ ಯಾರಿಗೆ ಗೊತ್ತು. ಈಗ ಹೋಗ್ಲಿ, ಈ ಸಲ ಮಾತ್ರ ಅವಳನ್ನ ಎಲ್ಲಿ ಕಳ್ಸಂಗಿಲ್ಲ, ಮನ್ಯಾಗೆ ಇರಲ್ಲ, ಆರಾಮಾಗಿ ರೆಸ್ಟ್ ತೊಗೊಳ್ಳಿ. ಈಗ ಅಲ್ಲೇ ಮಕ್ಕೋ ಅಂತ ಹೇಳೇ ಬಂದೆ ನಾನು ಈ ಕಡೆ. ಕಾರ್ಡ್ ಚೆಕ್ ಮಾಡಿಲ್ಲನೇ? ಹ್ಞೂ, ಆಫೀಸಿಗೆ ಇವತ್ತು ನಾನೇ ಹೋಗ್ತೀನಿ. ದವಾಖಾನಿಗೆ ಕರ್ಕೊಂಡು ಹೋಗ್ಬರಕ್ಕೆ ಆಗಲ್ಲ. ದವಾಖಾನಿಗೆ ಒಂಚೂರು ಅನುವಕ್ಕ ಬರೋಕ್ಕಾಗತ್ತೇನೋ ಕೇಳ್ತೀಯಾ? ಪಾಪು ಬೇಕಾದ್ರೆ ನೀವು ಕರ್ಕೊಂಡ್ರೆ ಅವ್ರಿಬ್ರು ದವಾಖಾನಿಗೆ ಹೋಗ್ಬಿಡ್ತಾರೆ. ಅದಕ್ಕೆ ನಂಗೆ ಬಿಡ, ಅನುಗ ಫೋನ್ ಹಚ್ಚಿ ಕರಿತೀನಿ. ಆಕಿ ಬಂದು ದವಾಖಾನಿಗೆ ಕರ್ಕೊಂಡು ಹೋಗ್ಕಳ, ನಾ ಖುಷಿನ ಕರ್ಕೋತೀನಿ. ಇಲ್ಲಾಂದ್ರೆ ನಾನು ಪಾರ್ವತಿ ಇಬ್ಬರು ಹೋಗ್ಬರ್ತೀವಿ ಬಿಡು ದವಾಖಾನಿಗೆ. ಮತ್ತೆ ಯಾಕೆ ಅನು ಬರ್ಬೇಕು ಪಾಪ? ಮತ್ತೆ ಆಕಿ ಅಂಗಡಿನೂ ಸೂಟಿ ಮಾಡ್ಬೇಕಾಕತ್ತಿ. ಬೇಡ, ನಾನು ಪಾರ್ವತಿ ಹೋಗ್ಬರ್ತೇವೆ, ನೀ ಆಫೀಸ್ಗೆ ಹೋಗು. ಅಷ್ಟು ಮಾಡ್ರಿ. ಹೋಗ್ಬರ್ತೇವೆ ತೋರಪ್ಪ. ಹೋಗಿ ಪಾರ್ವತಿಗೆ ತಯಾರಾಗನ್. ಇಲ್ಲೋಡ, ಈ ಸಲ ಮಾತ್ರ ಆಕಿಂತ ಅವ್ರ ಮನೆ ಮೆಟ್ಲ ಹತ್ತಿಸ್ಬೇಡ. ನನ್ನ ಮಾತು ಕೇಳು, ನಾನು ಇನ್ನು ಹೇಳೋದಕ್ಕೆ ಹೇಳೋದು. ಅದಕ್ಕೆ ಅಕ್ಕ, ಆ ಮಾತು ಪಾರ್ವತಿ ಮುಂದೆ ಅನ್ಬೇಡ. ಯಾರಿಗೇ ಆಗಲಿ ತವ್ರ ಮನೆ ಬಗ್ಗೆ ಒಂಥರ ಮಾತಾಡಿದಾಗ ಬೇಜಾರಾಕೈತಿ. ನೀ ಅದನ್ನೆಲ್ಲ ಏನು ಅನ್ಬೇಡ. ಆಯ್ತು, ಕಳಿಸ್ದಂಗಿದ್ರೆ ಮುಗಿದೋದು ಅಷ್ಟೇ. ಇಷ್ಟಕ್ಕೂ ಅಲ್ಲಿ ಹೋಗಿದ್ದಕ್ಕೆ ಏನೋ ಆತ ಅಂತ ಯಾಕಕ್ಕ ಅನ್ಬೇಕು? ಅದು ಮೊದಲೇ ಡಾಕ್ಟ್ರ್ ಹೇಳಿದ್ರು ಪ್ರಾಬ್ಲಮ್ ಐತಿ ಬೇಬಿಗೆ ಸ್ವಲ್ಪ ಅಂತೇಳಿ. ಈಗ ಅದು ವಿಷಯ ಬೇಡ, ಹೋಗಲಿ, ನೀ ತಲೆ ಕೆಡಿಸ್ಕೊಬೇಡ. ಅಂದಂಗೆ ಅಕ್ಕ, ಅಲ್ಲಿ ಏನೋ ಹೇಳ್ಬೇಕಂದೆ ನಾನು. ನಿಮ್ಮೂರ ಕಡೆ ಒಂದು ಯಾವ್ದಾರ ಹೆಣ್ಣಿದ್ರೆ ಅಂದರೆ, ಹೆಣ್ಣಂದರೆ ಪಂಚಮಸಾಲಿ ಇರೋದು ಒಂದು ಯಾವ್ದಾರು ಹೆಣ್ಣಿದ್ರೆ ಹೇಳಕ್ಕ. ನನ್ನ ಗೆಳೆಯ ಒಬ್ಬವನ ಮಗಗೆ ಕನ್ಯೆ ಬೇಕಾಗಿತ್ತು, ಸ್ವಲ್ಪ ಇದ್ರು ಹೇಳೋ ಪಟ್ಟಿಲ್ಲ ಅಂದಿದ್ದ. ನಾನು ಎಲ್ಲಿ ಹುಡ್ಕಕ್ಕೆ ಹೋಗ್ಲಿ, ನಾನು ಆಯ್ತು ನಮ್ಮ ಮಕ್ಕಳಿಗೆ ಹೇಳ್ತೀನಿ ಅಂದು ಇದೇ ನಂಗೆ ಆರಾಮಿಲ್ಲ ಅಂತೇಳಿ ನಾನು ಇದನ್ನ ಮಾಡಕ್ಕೆ ಹೋಗಿದ್ದಿಲ್ಲ. ಅದಕ್ಕೊಂದು ಯಾವ್ದಾರು ಹೆಣ್ಣಿದ್ರೆ ಹೇಳು. ಹೆಣ್ಣ ನೋಡ್ತಾರಪ್ಪ, ಹೇಳ್ತೇನೆ. ನನಗೆ ಹಂಗೆ ಊರಾಗ ಭಾಳ ಮಂದಿ ಗೊತ್ತು. ಈಗಂತೂ ಹೆಣ್ಣಿಂದೇ ಅಭಾವಲ್ಲ.
ಹೆಣ್ಣು ಸಿಗೋದಿಲ್ಲ, ಏನು ಮಾಡ್ಬೇಕು? ಆಯ್ತು, ನಾನೊಂದು ಮಾತು ಕೇಳಿ ನೋಡಿ ಹೇಳ್ತೇನಂತ. ಹೆಂಗ ಬಡವ್ರ ಶ್ರೀಮಂತರ? ಬಡವ್ರಲ್ಲಕ್ಕ, ಶ್ರೀಮಂತರು. ಆ ಮೂರಾಗ ಎಲ್ಲಿಂದ ಬರ್ಬೇಕಲ್ಲ ನಿಮ್ಮ ಶ್ರೀಮಂತರ ಫ್ರೆಂಡಿಗೆ ಮ್ಯಾಚ್ ಆಗುವಂಥ ಹುಡುಗಿ? ಎಲ್ಲ ಅಕ್ಕ, ಈಗ ಪಾರ್ವತಿಯನ್ನ ನಾವು ತಗೊಂಡಿಲ್ಲ, ಹಂಗೆ ಯಾವ್ದಾರ ಬಡ ಹುಡುಗಿದ್ರು ಹೇಳು, ಪರವಾಗಿಲ್ಲ, ನಡೀತಿತ್ತು ಅಂದಾನ ಅವನು. ಹುಡುಗಿಯಾರು ಸಿಕ್ಕರು ಸಾಕಾಗೈತಿ ಈಗ ಮದ್ವಿಗೆ, ಹಂಗೈತಿ ಅವರೇ ಮದ್ವಿ ಮಾಡ್ಕೋತಾರ ಕೊಟ್ಟು ಮಾಡಿ. ಸರಿ ಆತಪ್ಪ, ಹೇಳ್ತಂತವ. ಹೆಂಗಾಗೈತೆ ನೋಡಿ ಮನೆ ಪೇಂಟ್ ಗಿಂಟ್ ಎಲ್ಲ ಮಾಡಿಸಿ? ಭಾಳ ಚಂದಾಗೈತ್ರಿ. ಒಳಗೆ ಹೋಗಿ ನೋಡ್ಕೊಂಬರ್ಬೇಕಂತ ಆಸೆ ಆಗತ್ತೈತಿ. ಹೊಸ ಮನೆಗೆ ಹೋಗ್ಬೇಡ ಅಂತ ಹೇಳಮ್ಮ, ಅದಕ್ಕೆ ಹೊಂಟಿಲ್ಲ ಅಷ್ಟೇ. ಈಗ ಡೆಲಿವರಿ ಆದ ತಕ್ಷಣ ಓಪನಿಂಗ್ ಮಾಡಿ ಮಸ್ತಾಗಿ ಭರ್ಜರಿಯಾಗಿ ಇದು ಮಾಡೋಣ. ಹ್ಞೂ ನಮ್ಮರಯ್ಯ, ಈ ಮನೆಗೆ ಬಂದ ಮ್ಯಾಗಾರ ನೀ ಪ್ರೆಗ್ನೆಂಟ್ ಆಗಿದ್ದೆ ಅಂದ್ರೆ ನಮ್ದು ಹೆಂಗಿದ್ರು ನಿಮ್ಮಪ್ಪ ನಿಮ್ಮ ಕುಬ್ಸ ಮಾಡ್ಬೇಕನ್ನತ್ತಿದ್ರ, ಇದೇ ಮನೆಯೊಳಗೆ ಮಾಡಿ ಮುಗಿಸ್ಬಿಡಕ್ಕೆ ಬರ್ತಿತ್ತು. ಇರ್ಲಿ ಬಿಡ್ರಿ, ಅದೇನು ಹೇಳಿ ಕೇಳಿ ನಮ್ಮ ಕೈ ಅಂತನ್ರಿ. ಹೋಲ್ ಬಿಡ ಮರಯ್ಯ, ಇರ್ಲಿ ಬಿಡ. ಈ ಮನೆಗೆ ನಾನು ನೀನು ನನ್ನ ಮಗನ ಮಗಳು ಇಬ್ರದಾಗ ಒಬ್ರು ಯಾರು ಬರ್ತಾರ, ಅವ್ನು ಕರ್ಕೊಂಡ ಒಳಗೆ ಹೋಗೋಣ ಮಸ್ತಾಗಿ, ಹ್ಯಾಪಿ ಫ್ಯಾಮಿಲಿ. ಆದ್ರೂ ರೀ, ಈ ಜಾಗ ತಗೊಂಡ್ಮೇಲೆ ನಮಗೆಲ್ಲ ಒಳ್ಳೇದೇ ಆಗ್ತಾಯ್ತಲ್ಲ. ಲೇ ಜಗ ತೊಗೊಂಡ ಮ್ಯಾಗಲ್ಲ, ನೀನು ನನ್ನ ಜೀವನದಾಗ ಬಂದ ಮೇಲೆ ನಿನ್ನ ಅವನ ಆದರೂ ಆ ಪಾನಿಪುರಿ ವ್ಯಾಪಾರ ಮಾಡಿನೇ ನಾವು ಜೀವನದಾಗ ಒಂದು ಉದ್ಧಾರ ಆಗತ್ತೀವಿ ನೋಡು. ಮನುಷ್ಯ ಉದ್ಧಾರ ಆಗ್ಬೇಕಂದ್ರೆ ಯಾವ ದುಡಿಮ್ಯಾಗಾದ್ರೂ ಆಗ್ಬೋದಲ್ಲ. ಖುಷಿ ಆಗತ್ತೆ ನನಗೆ. ಚಲೋ ಐತ್ರಿ, ಅಡ್ಡಿ ಇಲ್ಲ. ಮನೆ ಮಾತ್ರ ಭಾರಿ ಆಗೈತ್ರಿ. ಆಮೇಲೆ ಇನ್ನೊಂದು, ಈಗ ಸುತ್ತಲೂ ಕಾಂಪೌಂಡ್ ಒಂದು ಆತಂದ್ರೆ ಮಾಡ್ಸಾನ್ರಿ. ಈಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ದಿನಕರ ಮಾಡ್ಸಾನ. ಮಾಡಿಸಿ ಏನು ಮಾಡೋಣ, ಒಂದು ಸೈಡ್ ಪೂರ್ತಿ ಗಿಡ ಹಚ್ಕೋತೇನೆ. ನಂಗೆ ಹೂವಿನ ಗಿಡಗಳು, ದಾಸವಾಳ ಗಿಡ, ಗುಲಾಬಿ ಗಿಡ, ಏನು ಆಮೇಲೆ ಒಂದು ನಿಂಬೆಹಣ್ಣಿನ ಗಿಡ ಹಾಕ್ತೇನೆ ಮನೆ ಹಿಂದೆ. ಮನೆ ಮುಂದೆ ಬೇಡ, ಮನೆ ಹಿಂದೆ ಹಾಕ್ತೇನೆ. ಏನು ಆ ನಿಂಬೆಹಣ್ಣಿನ ಗಿಡ ಹಾಕಿದ್ರೆ ಏನು ವರ್ಷ ಪೂರ್ತಿ ಕಾಯ್ಬಾರ್ದು, ಬಿಡ್ತಾನೆ ಇರ್ತದ. ಅದಕ್ಕೆ ಒಂದು ನಿಂಬೆಹಣ್ಣಿನ ಚಲೋದು ಯಾವ್ದಾರ ಗಿಡ ಹಾಕ್ಬಿಡ್ತೇನೆ, ಚಲೋದು. ಆಮ್ಯಾಗ ಏನಪ್ಪ ಅಂತಂದ್ರೆ ಈ ಕಡೆ ಸೈಡೆಲ್ಲ ಒಂಚೂರು ಆತಂದ್ರೆ ಕಾಯಿಪಲ್ಲೆ ಇದು ಬೆಳ್ಕೊಳ್ಳೋಂಥದ್ದು ಅದನ್ನ ಹಾಕೊಂಡ್ಬಿಡ್ತೀನಿ. ಚಲೋ ಆಯ್ತು. ನಾವು ಮನೆ ಸ್ವಲ್ಪ ಸಣ್ಣದ ಕಟ್ಟಿದ್ದೆ, ಜಾಗ ಉಳ್ಕೊಂತ ನೋಡ್ರಿ. ಸುಮ್ಮನೆ ಹುಯ್ಯ ದೊಡ್ಡ ಮನೆ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ಬಿಡಲ್ಲ. ಇರಾಕ ಒಂದು ಮನೆ, ಒಂದಿಟ್ಟು ಮನೆ ಮುಂದೆ ಗಿಡಗಳು ಚಂದ ಅನಿಸತ್ತಲ್ಲ. ಆ ಕಾಂಪೌಂಡ್ ಮ್ಯಾಗೆಲ್ಲ ರೆಡಿಮೇಡ್ ಪಾಟ್ ತೊಗೊಂಬರ್ರಿ ಹೋಗಿ. ಏನು ಪಾಪು ಆದ್ಮೇಲೆ ನಾ ಭಾರಿ ಪ್ಲಾನಿಂಗ್ ಇಟ್ಟೇನೆ, ಮನೆ ಚಂದ ಕಾಣ್ಬೇಕಲ್ಲ, ಎಲ್ಲ ಇದು ಮಾಡ್ಬೇಕಲ್ಲ. ಆಮೇಲೆ ಟೆರೆಸ್ ಮೇಲೆ ಇಲ್ಲಿ ಕಾಣುವಂಗೆ ಮುಂದೆ ರೆಡಿಮೇಡ್ ಗುಲಾಬಿ ಪಾಟ್. ಆಮೇಲೆ ಇಟ್ಟು ಕಾಂಪೌಂಡ್ ಮ್ಯಾಗೂ ಅಷ್ಟೇ ಶೋದ್ ಗಿಡಗಳು ಯಾವಾರ ಬರ್ತಾವೆ ನೋಡೋಣ ಒಂದೆರಡು. ಅದು ಇಲ್ಲತ್ತಂದ್ರೆ ಹೂವಿನವೇ ಆಗವಲ್ದಕ್ಕ, ಹೌದಿಲ್ಲ? ಯಾದಕ್ಕ ನಮ್ ನೀವು ಹೂ ಹಚ್ಚಿ ಬಡ್ಕೋತೀವಿ ಮರಯ್ಯತ್ತಾಗ? ಹೂ ಬೇಡ, ಒಂದು ಸೈಡ್ ಒಂದು 2-3 ಗಿಡ ಹಾಕಿ ಸಾಕು. ಉಳ್ದಿದ್ದೆಲ್ಲ ಈ ಕಡೆ ಒಂದು 4 ಇದು ಹಾಕು. ನಿಂಬಿಕಾಯಿ ಹಾಕ್ತೀನಿ ಅಂದೆಲ್ಲ ಅದನ್ನು ಹಾಕು. ಒಂದು ತೆಂಗಿನ ಗಿಡ ಬೆಳೆಸೋಣ ಉದ್ದಕ್ಕೆ, ಎಳ್ಳೀರು ಸಿಗ್ತತಿ, ಅದೇನು ಚಲೋ. ಸುಮ್ಮನೆ ಹಿಂಗೆ ಮಾಡ್ಬಿಡ, 4 ಈ ಮೂಲಿಗೊಂದು ಈ ಮೂಲಿಗೊಂದು, 2 ಮೂಲಿಗೆ ಒಂದೊಂದು ತೆಂಗಿನ ಗಿಡ ಹಚ್ಬಿಡೋಣ. ಹಿಂದೆ ಮನೆ ಹಿಂದೆ ನಿಂಬಿ ಗಿಡ ಹಾಕು. ಆಮೇಲೆ ಏನು ಮಾಡ, ಇಲ್ಲಿ ತಳಗ ಇದು ಏನದ ಯಾರ ಸಣ್ಣ ಪುಟ್ಟ ಕಾಯಿಪಲ್ಲೆ ಏನಾರ, ಈ ಬೆಂಡಿಕಾಯ, ಬದ್ನಿಕಾಯ, ಮುಳಗಾಯ, ಟಮಾಟೆ ಏನಾರ ಇಂಥವು ಹಾಕು. ಚಲೋ ಇದು ಸಿಗ್ತತಿ. ಆಮ್ಯಾಗ ಅಕ್ಕಡಿ ಮೂಲಿಗೆ ಒಂದು ಚಲೋ ಮಾವಿನ ಹಣ್ಣಿನ ಗಿಡ ಹಾಕೋನು. ಮಾವಿನ ಹಣ್ಣು ವರ್ಷಕ್ಕೊಮ್ಮೆ ಫಲ ತಿನ್ಬೋದು, ಎಷ್ಟು ಚಲೋ ಕಾಯಿ ಹಾಕವು. ಏನು ನೀರು ಹಾಕಿದ್ದಕ್ಕೂ ಒಂದು ಖುಷಿ ಆಕತಿ. ಹಂಗಾರ ಹಿಂಗೆ ಮಾಡ್ರಿ, ತೆಂಗಿನ ಗಿಡ 2 ಹಚ್ಬೇಡ್ರಿ, ಒಂದು ಚಿಕ್ಕೋಣಿನ ಗಿಡ ಹಚ್ರಿ. ಅದು ವರ್ಷ ಪೂರ್ತಿ ಕಾಯಿ ಬಿಡ್ತಿರ್ತೈತೆ ಅಂತ ಚಲೋ ಹಾಕಿರ್ತಾವೆ. ಚಿಕ್ಕೋಣ್ ಚಲೋ ಜಲ್ಮಕ್ಕೆ ತಿನ್ಬೇಕು ಅವನು. ಈ ಕಡೆ ಚಿಕ್ಕೋಣಿನ ಗಿಡ ಹಚ್ರಿ, ಇಲ್ಲ ಪ್ಯಾರ್ಲಣ್ಣಿಂದ, ದಾಳಂಬ್ರಿ ಯಾವ ಒಟ್ಟು ಒಂದು ಹಣ್ಣಿಂದ ಹಚ್ರಿ. ಒಂದು ಎಳ್ಳೀರು ಗಿಡ ಹಾಕತಿ, ತೆಂಗಿನಕಾಯಿ. ಈ ಕಡೆ ಮೂಲಿಗೆ ಒಂದು ಮಾವಿನ ಹಣ್ಣಿನ ಗಿಡ ಹಾಕತಿ, ಆ ಕಡೆ ಮೂಲಿಗೆ ಸೀದಾ ಒಂದು ನಿಂಬೆ ಗಿಡ ಹಾಕತಿ. ನಡು ಮಧ್ಯೆ ಸಣ್ಣ ಪುಟ್ಟ ಅವ್ನು ಇವ್ನು ಬೆಳ್ಕೊಳಕ್ಕೆ ಬರ್ತೈತಿ. ಒಂಥರ ಮನೆ ಬಕ್ಕಲ್ಲ ಚಂದ ಕಾಣ್ತೈತಿ. ಏನು ಆಮೇಲೆ ಇಲ್ಲಿ ಮನೆ ಬಕ್ಕಲ್ಲ ಈ ಕಡೆ ಒಂದು ಚೂರು ಸಿಮೆಂಟ್ ಮಾಡ್ಸಾನ ಇದನ್ನು. ಅಡ್ಡಿಲ್ಲ, ಮಾಡ್ಸಂತಾಗ. ಏನು ಒಂದು ಉಯ್ಯಾಲೆ ಹಾಕಿಸ್ಬೇಕಂತ ಮಾಡಿದ್ದೆ ನನ್ನ ಮಗ್ಗ. ಇರಲಿ, ಹಾಕ್ಸನ್ ಯಾಕಡೆ ಹಾಕತ್ ನೋಡ್ತೇನೆ. ಇದು ಈ ಸೈಡ್ ಒಂದು ಜೋಕಾಲಿ ಟೈಪ್ ಹಾಕಕ್ಕೆ ಬರ್ತತಾನೆ, ಕೇಳ್ತಂತಡಿ. ಈ ಕಡೆ ಚಂದ ಆಕತ್ ನೋಡು, ಒಂದು ಸಣ್ಣ ಜೋಕಾಲಿ ಟೈಪ್ ಹಾಕ್ತೇನೆ ತಡಿ. ನೋಡ, ನಾವು ನನ್ನ ಮಗಗೆ ನಾಳೆ ಒಂದು 6 ತಿಂಗಳದವ ಅದು ಆತಂದ್ರೆ ಕುಂತ ಆಟ ಆಡ್ತತಿ. ಜೋಕಾಲಿನ ಅದೇದಕ್ಕೆ ಬಿಡ್ರಿ. ಅಯ್ಯ, ಉಣ್ಣಾಕ ಹಠ ಮಾಡ್ತಾವಲೇ ಹುಡುಗರು. ಅವಾಗ ಏನಕೈತಿ, ಜೋಕಾಲಿ ಇತ್ತಂದ್ರೆ ಅದ್ರ ಕುಂದಿರ್ಸಿ ಹಾದ್ ಬೀದಾಗ ಅಡ್ಡಾಡೋರನ್ನ ತೋರಿಸ್ಕೊಂತ ಮಾತಾಡ್ಸ್ಕೊಂತ ಉಣಿಸ್ಬೋದು. ನೀನು ಎತ್ಕೊಳಕ್ಕಾಗಲ್ಲ, ಕೈ ಸೋಲ್ತಾವು, ಅದಕ್ಕೆ ಹೇಳಿದೆ. ಚಲೋ ಐಡಿಯಾ ನೋಡ್ರಿ. ಸರಿ, ಹಾಗೆ ಆಗಲಿ, ಹಾಕಿಸ್ರಿ. ಅಯ್ಯೋ, ಒಂದು ಇದು ಕೊಕ್ಕಿ ಬಿಟ್ಟೈತಲ್ಲ, ಬಿಡ್ರಿ. ಕೊಕ್ಕಿ ಬಿಟ್ಟೈತಲ್ಲ, ಅದಕ್ಕೆ ಒಂದು ಚೈನ್ ಹಾಕಿ, ಈಗಂತೂ ಆ ಮಕ್ಕಳು ತೂಗದ್ ಬಂದೈತಲ್ಲ, ಅದು ಕುಂದ್ರಿಸಿ 4 ಮೂಲಿಂದನೂ ಕಟ್ಟಿಂಗ್ ಜೋತ್ ಬಿಡೋದು ಕೊಕ್ಕಿಗೆ. ಅದನ್ನೇ ತರ ಮತ್ತೆ ಯಾಕೆ ಹೊಸ್ತಾಗಿ ಅದನ್ನ ಇಳಿ ಮುರಿದು ಕಿಳಿ ಮಾಡ್ತೀರಿ? ಒಂದು ಕೊಕ್ಕಿ ಅಂತೂ ಬಿಟ್ಟೈತಿಲ್ಲ, ಅಷ್ಟೇ ಸಾಕು. ಸರಿ ಆಯ್ತು. ನನಗೆ ಮನೆ ಕಡೆ ಹೋಗೋಣ, ಬಿಸಿಲು ಭಾಳ ಐತಿ. ಬರ್ರಿ.